ಅಂತಲ್ಲ, ಹೈಕಮಾಂಡ್ ಏನು ಹೇಳ್ತದೆ ಅದು ಅಂದರೆ ಮತ್ತು ತಮ್ಮದು ಆಶೆಲಿಟ್ಟಿದ್ದಾರೆ. ಅಂದರೆ ಇನ್ನೂ ಇದು ಆರಿಲ್ಲ ಮುಖ್ಯಮಂತ್ರಿ ಸ್ಥಾನದ ಒಂದು ತಿಕ್ಕಾಟ. 2.5 ವರ್ಷ ಆದಮೇಲೆ ಭಾಳ ಸಲ ವಾದನೆ ಮಾಡ್ಯದ, ಅದ್ರ ಬಗ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಯದ. ಈಗ ಡಿ ಕೆ ಶಿ ಅವರು ಅದನ್ನು ಕೆಣಕ್ಲಿಕ್ಕೆ ಹೋಗಲಿಕ್ಕಿಲ್ಲ, ಅದು ಪ್ರೆಷರ್ ಮಾಡ್ತಾ ಇರ್ತಾರೆ. ಆದರೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯನವರ ಒಂದು ವ್ಯಕ್ತಿತ್ವ ಯಾವ ರೀತಿ ಅದಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲೇ ಭಾಳ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಬ್ಬ ನಾಯಕಾಗಿ ಹೊರಹೊಮ್ಮಿದ್ದಾರೆ ಇವತ್ತು. ಅಂಥವ್ರನ್ನ ಇಳಿಸಿ ಕಾಂಗ್ರೆಸ್ ಇದ್ದಿದ್ದು ಡಿ ಕೆ ಶಿವಕುಮಾರ್ನವ್ರನ್ನ ಮುಖ್ಯಮಂತ್ರಿ ಮಾಡ್ತದೆ ಈ ಒಂದು 2.5 ವರ್ಷ ಮೇಲೆ ಅಂದರೆ ಯಾರೂ ನಂಬದ ಸ್ಥಿತಿಯಲ್ಲಿದ್ದಾರೆ. ಯಾಕಂದರೆ ಭಾಳಷ್ಟು ಸೀನಿಯರ್ ರಾಜಕಾರಣಿಗಳು ಕಾಂಗ್ರೆಸ್ನಲ್ಲಿ ಅವರೆಲ್ಲರೂ ಸಿದ್ದರಾಮಯ್ಯ ಪರ ಇದ್ದಾರೆ. ಏನೋ ಆದರೂ ಒಂದು ಚೇಂಜ್ ಆದರೆ ದಲಿತ ಕಾರ್ಡ್ ಮೇಲೆ ನಮ್ಮ ಪರಮೇಶ್ವರ್ ಆಗ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಅವ್ರ ಮಾತಿಲ್ಲ ಈಗ. ಆದರೆ ಸ್ವತಃ ಖರ್ಗೆ ಅವ್ರು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಆಗಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅದು ಆಶಯ ಇಲ್ಲ, ಬೇಡಪ್ಪ ನಮಗೆ ಸಾಕು ಅನ್ನುವಂಗದ. ಅದನ್ನು ಪ್ರಯತ್ನ ಮಾಡಿ ನೋಡಿದ್ರಿ ಎಲ್ಲರೂ ಈ ಒಂದು ಕುರ್ಚಿ ಮೇಲೆ ಕಲಿಟ್ಟಂಥವ್ರು. ಯಾಕೆಂದರೆ ಅವರಾದರೆ ಅವ್ರ ನಂತರ ಈ ವಯಸ್ಸು ಆಗಿದೆ, ಅವ್ರ ನಂತರ ನಾವು ಬರ್ತೀವಿ ಅನ್ನುವಂಥ ಒಂದು ಆಸೆ ಅದು ಇಲ್ಲಿವರೆಗೆ ಕೈಗೂಡಿಲ್ಲ. ಆ ಮಾತು ಬೇರೆ. ಆದರೆ ಈಗ 2028ಕ್ಕೆ ಡಿ ಕೆ ಶಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತ ಏನೋ ಈ ಸಲದ